ಎಲ್ಲರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ಲೇಟ್ ಆಯಿತು. ಇದು ಟೆಕ್ನಿಕಲ್ ಇಶ್ಯೂಸು. ಯಾಕೆಂದರೆ ನನ್ನ ಪೇಜ್ ಬಿಟ್ಬಿಟ್ಟು ನಾನು ಪಬ್ಲಿಕ್ ಟಿ ವಿ ಪೇಜಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ಅದನ್ನು ತಿಳ್ಕೊಳ್ಬೇಕಾಗಿರೋದ್ರಿಂದ ನನಗೆ ಗೊತ್ತಾಗಿಲ್ಲ. ಐ ಆಮ್ ರಿಯಲಿ ಸಾರಿ. 7 o'clock ಬರಬೇಕಿತ್ತು. ಸ್ವಲ್ಪ ಆಲ್ರೆಡಿ ಐ ಥಿಂಕ್ 20 minutes ಐ ಆಮ್ ಲೇಟ್. ಐ ಆಮ್ ರಿಯಲಿ ಸಾರಿ. ಸೊ ಮೊನ್ನೆ ಅಷ್ಟೇ ನನ್ನ ಡೆಬ್ಯೂ ಡೈರೆಕ್ಷನ್ದು ಫಸ್ಟ್ ಪೋಸ್ಟರು ಬಿಟ್ಟಿದ್ದೀನಿ. ಎಲ್ಲರೂ ನೋಡಿರ್ಬೋದು, ಎಲ್ಲ ಕಡೆನೂ ಅದು ಶೇರ್ ಆಗಿದೆ, ಪ್ರತಿಯೊಂದು ಕಡೆನೂ ಕಾಣಿಸ್ತಾ ಇದೆ. ವಿಂಡೋ ಸೀಟ್ ಅಂತ ನನ್ನ ಸಿನಿಮಾ ಹೆಸರು. ನಾನು ಡೈರೆಕ್ಟ್ ಮಾಡ್ತಾ ಇರೋವಂಥ ಫೀಚರ್ ಫಿಲ್ಮು. ನಿರೂಪ್ ಭಂಡಾರಿ ಅವರು ಅದರಲ್ಲಿ ಹೀರೋ, ಸಂಜನಾ ಅನಂತ್ ಮತ್ತು ಅಮೃತ ಅಯ್ಯಂಗಾರ್ ಇಬ್ಬರು ಹೀರೋಯಿನ್ಸು. ಸೊ ಈ ಸಿನಿಮಾ ಬಗ್ಗೆ ಅಥವಾ ಈ ಸಿನಿಮಾ ಪ್ರಾಸೆಸ್ ಬಗ್ಗೆ ನಿಮ್ಗೇನಾದರೂ ಕೇಳಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕೇಳ್ಬೋದು. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ನಾನಿವತ್ತು ಲೈವ್ ಬಂದಿರೋದು. ರಾಘವ್ ಹುಲಿಯಾರ್ ಅವರು ನಮಸ್ತೆ, ಹಾಯ್ ಶೀತಲ್, ವೈ ರೇರ್ ಅಪಿಯರೆನ್ಸ್ ಅಂತ ಕೇಳ್ತಾ ಇದ್ದಾರೆ. ರೇರ್ ಅಪಿಯರೆನ್ಸ್ ಅಂತ ಏನಿಲ್ಲ. ಆ್ಯಕ್ಚುಲಿ ನಾನು ಸಿನಿಮಾ ಮಾಡ್ತಾಯಿದ್ದೆ, ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದೆ. ಸಿನಿಮಾ ಡೈರೆಕ್ಷನ್ ಒಂದು ಸ್ವಲ್ಪ ರಿಸ್ಕಿ ಜಾಬ್ ಆಗಿರೋದ್ರಿಂದ ಇಷ್ಟು ದಿವಸ ಎಲ್ಲ ಕಡೆ ಕಾಣಿಸ್ಕೊಳ್ಳೋದಕ್ಕಾಗಿಲ್ಲ. ಬಟ್ ಇನ್ನೂ ಕಾಣಿಸ್ಕೊಳ್ತಾ ಇರ್ತೀನಿ. ಸೊ ಲಕ್ಷ್ಮಣ್ ತುಮ್ಮರಗುಡ್ಡಿ ಅವರು ವೆರಿ ಬ್ಯೂಟಿಫುಲ್ ಗರ್ಲ್ ಅಂತೆ, ಥ್ಯಾಂಕ್ ಯು. ಶಿವರಾಜ್ ಅವರು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಹಾಗೆ ವಸೀಂ ಅಕ್ರಮ್ ಅವರು ಮತ್ತೇನೋ ಕಳಿಸಿದ್ದಾರೆ, ಪಾಸ್ ಆಗೋಯ್ತು. ಆಮೇಲೆ ಮ್ಯಾಮ್, ವಾಟ್ ಅಬೌಟ್ SSLC ಎಕ್ಸಾಮ್, ಪ್ಲೀಸ್ ಸೇ ಮ್ಯಾಮ್ ಅಂತೆ. ನಿಮಗೆ ಇವಾಗಲೇ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಅದ್ರದ್ದು ಅಪ್ಡೇಟ್ಸ್ ಆಲ್ರೆಡಿ ಸಿಗುತ್ತೆ. ನನ್ನ ಬಾಯಿಂದ ಅದ್ರದ್ದೊಂದು ಸ್ಪೆಷಲ್ ಅಪ್ಡೇಟ್ ಸಿಕ್ಕಿ ಏನು ಆಗಬೇಕಾಗಿದ್ದಿಲ್ಲ, ನಿಮಗೂ ಗೊತ್ತು. ಸೊ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿ ಅದನ್ನು ಹೇಗೆ ಅಂತ ಹೇಳಿ. ಸೊ ಮ್ಯೂಸಿಕ್ ಬಗ್ಗೆ ಹೇಳಿ, ರಾಜಶೇಖರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಹೌದು, ನನ್ನ ಸಿನಿಮಾದಲ್ಲಿ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವ್ರು ಮ್ಯೂಸಿಕ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನನಗನ್ಸೋದು ಅರ್ಜುನ್ ಜನ್ಯ ಅವರು ಈ ಥರ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿರೋದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಅವರು ಕೂಡ ಅಷ್ಟೇ ಖುಷಿಯಿಂದ ಈ ಸಿನಿಮಾನ ಮ್ಯೂಸಿಕ್ ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಸಾಂಗ್ಸ್, 2-3 ಸಾಂಗ್ಸ್ ಕೊಟ್ಟಿದ್ದಾರೆ. ನಮಗೆ ನಮ್ಮ ಸಿನಿಮಾ ನಮಗದು ಚೆನ್ನಾಗಿ ಅನಿಸುತ್ತೆ. ನಿಮ್ಗಳಿಗೆಲ್ಲ ಈಗ ಸ್ವಲ್ಪ ದಿವಸದಲ್ಲೇ ಸಾಂಗ್ಸ್ ಎಲ್ಲ ಒಂದೊಂದಾಗೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗ ನಿಮಗೂ ಮೋಸ್ಟ್ಲಿ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಸತೀಶ್ ಮಡಿವಾಳ ಸತೀಶ್ ಅವರು ಸೋ ಕ್ಯೂಟ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು ಸತೀಶ್ ಅವರೇ. ರೂಪಾ ರೆಡ್ಡಿ PR ಅವರು ಆಲ್ ದಿ ಬೆಸ್ಟ್ ಕಳಿಸಿದ್ದಾರೆ, ಥ್ಯಾಂಕ್ ಯು ರೂಪಾ ಅವರೇ. ಚೈತನ್ಯ ಅವರು ಕಳಿಸಿದರು. ರಾಕೇಶ್ ನಾವು ಶಿವಮೊಗ್ಗ ಟ್ಯಾಂಕ್ ಮೊಹಲ್ಲಾದಿಂದ ಹೇಗಿದ್ದೀರ, ಬನ್ನಿ ಒನ್ ಟೈಮ್ ನಿಮ್ಮ ಹಾಸ್ಟೆಲ್ಗೆ ಅಂತೆ. ಅಲ್ಲಿ ದೇವರಾಜ ಅರಸ್ ರೋಡಲ್ಲೇ ನನ್ನ ಹಾಸ್ಟೆಲ್ ಇದ್ದಿದ್ದು, ಕಮಲಾ ನೆಹರು ಹಾಸ್ಟೆಲ್ಲು. ನಂದು ಇಡೀ ಈ ಸಿನಿಮಾ ಇನ್ಫ್ಯಾಕ್ಟ್ ಶಿವಮೊಗ್ಗ, ಸಾಗರ, ತಾಳ್ಗುಪ್ಪ ಈ ಭಾಗದಲ್ಲಿ ನಡೆದಿರುವಂಥ ಕತೆ. ಅಂದರೆ ಇಲ್ಲಿ ಈ ಭಾಗದಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಮೋಹನ್ ಕುಮಾರ್ ಅವರು ಹ್ಯಾಪಿ ಟು ಸಿ ಯು ಅಂತೆ, ಥ್ಯಾಂಕ್ ಯು ಮೋಹನ್ ಕುಮಾರ್ ಅವರೇ. ಸಿದ್ದಪ್ಪ ಸಿದ್ದು ಅವರು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫಿಲ್ಮ್ ಮ್ಯಾಡಮ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು ಸಿದ್ದಪ್ಪ ಸಿದ್ದು ಅವರೇ. ಚಂದ್ರಶೇಖರ್ ಅವರು, ಹೂ ಇಸ್ ಸಿಂಗಿಂಗ್ ಮಾಮ್ ಇನ್ ಯೋರ್ ಫಿಲ್ಮ್, ಅರ್ಥ ಆಗಿಲ್ವಲ್ಲ ನನಗೆ. ಹರೀಶ್ ಕುಮಾರ್ ಹರಿಯವರು ಮತ್ತೆ SSLC ಪರೀಕ್ಷೆ ಬಗ್ಗೆ ಕೇಳಿದ್ದಾರೆ. ಹರೀಶ್ ಕುಮಾರ್ ಅವರೇ, ಯಾಕೋ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಂಗಿದ್ದೀರಾ. ಅಪ್ಡೇಟ್ಸ್ ಎಲ್ಲ ನಿಮಗೆ ನ್ಯೂಸ್ ಚಾನಲ್ಸಲ್ಲಿ ಸಿಗ್ತಾ ಇದೆ, ಅದಕ್ಕಿಂತ ಆ್ಯಕ್ಯುರೇಟ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡೋಕ್ಕಾಗಲ್ಲ. ನನ್ನ ಸಿನಿಮಾ ಬಗ್ಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕೇಳಿ, ಅದಕ್ಕೆ ಆನ್ಸರ್ಸ್ ಕೊಡ್ತೀನಿ. ಸಚಿನ್ ಮಲಕ್ಕರ್ ಅವರು, ಮೆಲಡಿ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಫೀಚರ್ ಡೈರೆಕ್ಷನ್ ಮೂವಿಯಲ್ಲಿ ಅಂತ. ಹೌದು, ಆಲ್ಮೋಸ್ಟ್ ತುಂಬ ಒಳ್ಳೆ ಸಾಂಗ್ಸ್ ಇದೆ, ಮೆಲೋಡಿಯಸ್ ಸಾಂಗ್ಸೇ ಇರೋದು, ಲವ್ ಟ್ರ್ಯಾಕ್ಸ್ ಇದೆ.
ಸೊ ನಿಮಗೆ ಮ್ಯೂಸಿಕ್ ವಿಚಾರದಲ್ಲಿ ಯಾವುದೇ ರೀತಿ ಡಿಸಪಾಯಿಂಟ್ಮೆಂಟು ಈ ಸಿನಿಮಾದಿಂದ ಆಗಲ್ಲ. ಶಶಿಕಲಾ ಶಶಿ ಅವರು ಲವ್ಲಿ ಮ್ಯಾಡಮ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಶಶಿಕಲಾ ಅವರೇ. ಒಡಿಸುಮಾತ್ ಮಲ್ಲಿಕಾರ್ಜುನ್ ಅವರು ಚೀತಲ್ ಚೆಟ್ಟಿ ಯು ಆರ್ ಮೈ ಫೇವ್ರೆಟ್ ಕ್ಯೂಟ್ ಆ್ಯಕ್ಟ್ರೆಸ್ ಅಂತೆ. ಥ್ಯಾಂಕ್ ಯು ಒಡಿಸೋಮಾತ್ ಮಲ್ಲಿಕಾರ್ಜುನ್ ಅವ್ರು. ಏನ್ರಿ ಮಲ್ಲಿಕಾರ್ಜುನ್ ಅವರು ಇದು ಈ ಥರ ಒಡಿಸೋಮಾತ್ ಮಲ್ಲಿಕಾರ್ಜುನ್ ಅಂದರೆ ಒಡಿಸೋ ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು, ಅಥವಾ ಏನೋ ನೀವು ಸ್ಪೆಷಲಾಗಿ ಏನೋ ಇಟ್ಕೊಂಡಿದ್ದೀರಾ ಅನಿಸುತ್ತೆ. ಪೂರ್ಣಿಮಾ ಪೂರಿ ಅವರು ಹಾಯ್ ಡಿಯರ್ ಹವ್ ಆರ್ ಯು ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ, ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ಜಯಂತ್ ಪ್ರಕಾಶ್ ಅವರು ಆಫ್ಟರ್ ಲಾಂಗ್ ಟೈಮ್ ಯು ಮೇಕಿಂಗ್ ಕಮ್ ಬ್ಯಾಕ್. ಹೌದು, ಆಫ್ಟರ್ ಸೋ ಲಾಂಗ್ ಟೈಮ್. ಆ್ಯಕ್ಚುಲಿ ಅದನ್ನ ಕೇಳಿದ್ರೆ ತುಂಬ ಜನ ಆಲ್ರೆಡಿ ಕೇಳ್ತಾ ಇದ್ರು, ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಇದಕ್ಕೆ ಸಿನಿಮಾ ಮಾಡ್ತಾಯಿದ್ದೆ. ಸಿನಿಮಾಗೆ ಒಂದು ಸಿನಿಮಾ ಅದರದ್ದೇ ಟೈಮ್ ಕೇಳುತ್ತೆ. ಸೊ ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ನೀವು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅದ್ರ ಟೈಮ್ ಅದಕ್ಕೆ ಕೊಡಲೇಬೇಕಾಗತ್ತೆ. ಸೊ ಆ ಟೈಮ್ ಅದಕ್ಕೆ ಕೊಟ್ಟಿದ್ದರಿಂದಾಗಿ ನನಗೆ ಬೇರೆ ಕಡೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಹಾಗೆ ಎಲ್ಲೂ ಕಾಣಿಸೋಕ್ಕಾಗಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಕಮಿಂಗ್ ಬ್ಯಾಕ್, ಬಟ್ ಇನ್ ಅ ಡಿಫ್ರೆಂಟ್ ವೇ ಆಲ್ ಟುಗೆದರ್, ಒಂದು ಡಿಫ್ರೆಂಟ್ ಅವತಾರದಲ್ಲಿ. ಸೊ ಈ ಸಲ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ದಿವಸದಲ್ಲೇ ನಿಮ್ಮ ಮುಂದೆ ಬರುತ್ತೆ. ವಿಂಡೋ ಸೀಟ್ ಅಂತ ಸಿನಿಮಾ ಹೆಸರು. ಸೊ ಸಿನಿಮಾ ಥರ ನಿರ್ದೇಶನ ಮಾಡಿ ಅಂತ ಕಳಿಸಿದ್ದಾರೆ. ನನಗೆ ಏನಾದರೂ ಯಾರು ಕಳಿಸಿದ್ದು ಸರ್, ನಿಮ್ಮ ಹೆಸರು ನನಗೆ ಮಿಸ್ ಆಗೋಯ್ತು. ಸಿನಿಮಾ ಥರ ನಿರ್ದೇಶನ ಮಾಡಿ ಅಂತ ಕಳಿಸಿದ್ದಾರೆ. ನೀವು ಯಾವ ಇಂಟೆನ್ಷನ್ ಇಟ್ಕೊಂಡು ಹೇಳಿದಿರೋ ನನಗೆ ಗೊತ್ತಿಲ್ಲ, ನಾನು ಪ್ರಯತ್ನ ಪಡ್ತೀನಿ ಸರ್. ಹೇಮಾ ಅವರು ಯುವರ್ ಸ್ಮೈಲ್ ಆ್ಯಂಡ್ ಯುವರ್ ಟಾಕಿಂಗ್ ವೇ ಇಸ್ ನೈಸ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಹೇಮಾ ಅವರೇ. ಹರೀಶ್ ಕುಮಾರ್ ಅವರು ಮೈ ಫೇವ್ರೆಟ್ ಹೀರೋಯಿನ್ ಅಂತೆ. ಥ್ಯಾಂಕ್ಸ್. ಅರುಣೇಶ್ ಅವರು ಹೌ ಆರ್ ಯು ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು, ಐ ಆಮ್ ಗುಡ್. ಮತ್ತು ಯಾರಿಗಾದರೂ ಸಿನಿಮಾ ಬಗ್ಗೆ ಅಥವಾ ಸಿನಿಮಾದ ವಿಚಾರಗಳ ಬಗ್ಗೆ ಕೇಳಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ನೀವು ಕಳಿಸ್ಬೋದು. ನೀವೇನು ಕೇಳಿದ್ರು ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಸಿನಿಮಾದ ಹೆಸರು ವಿಂಡೋ ಸೀಟ್ ಅಂತ ಹೇಳಿದರೆ, ವಿಂಡೋ ಸೀಟ್ ಅಂದರೆ ಏನಂತ ಗೊತ್ತು ಪ್ರತಿಯೊಬ್ಬರಿಗೂ. ವಿಂಡೋ ಸೀಟ್ ಅಂದರೆ ಒಂದು ಸ್ಪೆಷಲ್ ಫೀಲಿಂಗ್ ಇರುತ್ತೆ, ನನಗಂತೂ ಇದೆ ಅದು. ಯಾಕೆಂದರೆ ನನಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕಿಟಕಿ ಪಕ್ಕ ಕೂತ್ಕೊಳ್ಳಿಲ್ಲ ಅಂದರೆ ಏನೋ ಒಂದು ವಿಚಿತ್ರ ಫೀಲಿಂಗ್ ಅದು. ಅಂದರೆ ಕಂಪ್ಲೀಟ್ ಅಂತ ಅನಿಸಲ್ಲ ಜರ್ನಿ. ಏನೋ ಮಧ್ಯದಲ್ಲೋ ಸಿಕ್ಕಾಕೊಂಡು ಹೋಗ್ತಾ ಇದೀನೋ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಸೊ ವಿಂಡೋ ಸೀಟ್ ಅಂದರೆ ಆ ಜರ್ನಿ ಒಂಥರ ಪರಿಪೂರ್ಣ ಅನಿಸುತ್ತೆ. ಅದು ಯಾಕೋ ನನಗೆ ಮಾತ್ರ ಅನಿಸುತ್ತಾ ಅಥವಾ ನಿಮ್ಮೆಲ್ಲರಿಗೂ ಅನಿಸುತ್ತಾ, ನೀವು ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಬೋದು. ನನಗೆ ಯೂಶ್ವಲಿ ಎಲ್ಲಿಗೆ ಒಂದು ಕಾರಲ್ಲಿ ಎಲ್ಲಿಗಾದರೂ ಹೋಗ್ಬೋದು, ಅಥವಾ ಟ್ರೈನಲ್ಲಿ ಹೋಗ್ಬೋದು, ಅಥವಾ ಫ್ಲೈಟಲ್ಲೇ ಎಲ್ಲಾದರೂ ನಮಗೆ ಅದ್ರ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡಾಗ ಅದು ಏನೋ ಇವತ್ತಿಂದ ಈ ಜರ್ನಿ ಪರ್ಫೆಕ್ಟ್, ಇದು ಕಂಪ್ಲೀಟ್ ಅಂತ ಅನಿಸುತ್ತೆ ಯೂಶ್ವಲಿ. ಸೊ ಹಾಗಾಗಿ ನಿಮಗೂ ಕೂಡ ನಿಮ್ಮಲ್ಲೂ ತುಂಬ ಜನಕ್ಕೆ ಅದು ಆಬ್ವಿಯಸ್ಲಿ ಇದೊಂದು ದೊಡ್ಡ ಸ್ಪೆಷಲ್ ಏನಲ್ಲ, ಎಲ್ಲರಿಗೂ ಅದು ವಿಂಡೋ ಸೀಟ್ ಅನ್ನೋದು ಹಾಗೆ. ಸೊ ನಿಮಗೆ ವಿಂಡೋ ಸೀಟ್ ವಿಚಾರದಲ್ಲಿ ಏನಾದರೂ ಕ್ವೆಶನ್ಸ್ ಇದ್ದರೆ, ಯಾಕೆ ವಿಂಡೋ ಸೀಟ್ ಅಂತ ಹೆಸರಿಟ್ರಿ, ಯಾಕೆ ವಿಂಡೋ ಸೀಟ್ ಸ್ಪೆಷಲ್ಲು, ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ಲು, ಈ ಥರದ್ದು ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ, ನಾನು ಖಂಡಿತ ಆನ್ಸರ್ ಕೊಡ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪಬ್ಲಿಕ್ ಟಿ ವಿ ಪೇಜಲ್ಲೇ ನನ್ನ ಪೋಸ್ಟರ್ ಶೇರ್ ಆಗಿದೆ, ಒಂದ್ಸಲ ದಯವಿಟ್ಟು ನೋಡಿ. ಅದರಿಂದ ನಿಮ್ಗೇನಾದರೂ ಬೇರೆ ಏನಾದರೂ ಪ್ರಶ್ನೆಗಳು ಹುಟ್ಟಬಹುದು. ಈಸಿಯ ರಾಕೇಶ್ ಬೆಳ್ಳಿ ಬಾಯ್ ರವಿಚಂದ್ರ ಅವರು ಬೆಳ್ಳಿ ಬಾಯ್, ಹಾಯ್ ಶೀತಲ್ ಶೆಟ್ಟಿ ಅವರೇ, ಕಾಫಿ ಆಯಿತಾ, ಹೇಗಿದ್ದೀರಾ ಅಂತ. ಥ್ಯಾಂಕ್ ಯು, ಆಯಿತು ಕಾಫಿ. ಶರತ್ ಗೌಡ ಅವರು ಮ್ಯಾಮ್ ಯು ಆರ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ಸ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಭವಾನಿ ಶಂಕರ್ ಅವರು
ವೇರ್ ಯು ಅಲೌಡ್ ಟು ಶೂಟ್ ಯುವರ್ ಮೂವಿ ಆರ್ ಇಟ್ ವಾಸ್ ಡನ್ ಬಿಫೋರ್? ಹಾಂ, ನೋ ಲಾಕ್ಡೌನ್ ಟೈಮಲ್ಲಿ ಏನು ಸಿನಿಮಾನ ನಾವು ಶೂಟ್ ಮಾಡಿಲ್ಲ. ಸಿನಿಮಾ ಶೂಟ್ ಆಲ್ಮೋಸ್ಟ್ 75% 80% ನಾವು ಲಾಕ್ಡೌನ್ಗಿಂತ ಮುಂಚೆನೇ ಮುಗಿಸಿದ್ವಿ. ಸೊ ಬಟ್ ನಾನು ಅನೌನ್ಸ್ಮೆಂಟು ಮಾಡಿರಲಿಲ್ಲ ಸಿನಿಮಾದ್ದು. ಯಾಕೆಂದರೆ ನನಗೆ ಒಂದು ಅಂದರೆ ಯೂಶ್ವಲಿ ನಾವು ಫಸ್ಟ್ ಟೈಮರ್ಸು ಸಿನಿಮಾ ಮಾಡುವಾಗ ಅದೆಲ್ಲಾದರೂ ಒಂದು ಕಡೆ ಸ್ಟಾಪ್ ಆಗಿಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ. ನನಗಂತೂ ಇತ್ತು. ಸೊ ಹಾಗಾಗಿ ಯಾವುದೇ ಅಡೆತಡೆಗಳು ಇಲ್ಲದೆ ಮುಂದೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ, ಮತ್ತು ಕಂಪ್ಲೀಟ್ ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನು ಅನೌನ್ಸ್ ಮಾಡೋಣ ಅನ್ನೋದೊಂದು ಒಪಿನಿಯನ್ ಇದ್ದಿದ್ದರಿಂದಾಗಿ ಫಸ್ಟಿಗೆ ನಾನು ಮುಹೂರ್ತಕ್ಕೆ ಒಂದು ಅನೌನ್ಸ್ಮೆಂಟು, ಆಮೇಲೆ ಚಿಕ್ಕ ವಿಷಯಗಳಿಗೆಲ್ಲದಕ್ಕೂ ಅನೌನ್ಸ್ಮೆಂಟ್ ಅಂತ ಮಾಡೋದಕ್ಕೆ ಹೋಗಿರಲಿಲ್ಲ. ಅದನ್ನು ಅಂದರೆ ಹಿಂಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಇವತ್ತಿನ ದಿವಸಕ್ಕೆ ನನ್ನ ಸಿನಿಮಾ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದು ನಿಂತಿರೋದ್ರಿಂದ ಈ ಟೈಮಲ್ಲಿ ನಾನು ಅನೌನ್ಸ್ ಮಾಡೋದು ಕರೆಕ್ಟ್ ಅಂತ ಅನ್ಸೋದಕ್ಕೆ ಕರೆಕ್ಟ್ ಅನೌನ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಜಾನ್ವರಿ ಫೆಬ್ರವರಿಯಲ್ಲೇ ನಂದು ಆಲ್ಮೋಸ್ಟ್ ಶೂಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೌಮ್ಯ ಅವರು ಐ ಆಮ್ ವೇಟಿಂಗ್ ಟು ವಾಚ್ ಅಂತೆ. ಥ್ಯಾಂಕ್ ಯು ಸೌಮ್ಯ. ನಾನು ಕೂಡ ನನ್ನ ಫಸ್ಟ್ ಸಿನಿಮಾಗೆ ಹೆಂಗೆ ರೆಸ್ಪಾನ್ಸ್ ಸಿಗ್ಬೋದು ಅನ್ನೋ ಒಂದು ಕುತೂಹಲ ನನಗೂ ಇದೆ. ಗಣೇಶ್ ಕುಮಾರ್ ಅವರು ಹಾಯ್ ಶೀತಲ್ ಶೆಟ್ಟಿ ಹೌ ಆರ್ ಯು ಅಂತೆ. ಥ್ಯಾಂಕ್ ಯು ಗಣೇಶ್ ಕುಮಾರ್ ಅವರೇ, ಚೆನ್ನಾಗಿದ್ದೀನಿ. ರಾಮ್ ತುಕಾರಾಮ್ ಅವರು ಹೌ ಆರ್ ಯು ಶೀತಲ್ ಮ್ಯಾಮ್ ಅಂತ ಹೇಳಿದ್ದಾರೆ. ನೋಡಿ ಹಿಂಗಿದ್ದೀನಿ ರಾಮ್ ತುಕಾರಾಮ್ ಅವರೇ, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ. ಆಮೇಲೆ ಪ್ರದೀಪ್ ಗೌಡ ಅವರು ಮ್ಯಾಮ್ ಪ್ಲೀಸ್, ಪ್ರದೀಪ್ ಅವರೇ ಮಿಸ್ ಆಗೋಯ್ತು. ನಿಮ್ಮ ಡೈರೆಕ್ಷನ್ ನೋಡೋಕ್ಕೆ ವೇಟಿಂಗ್ ಮ್ಯಾಮ್, ಆಲ್ ದಿ ಬೆಸ್ಟ್ ಅಂತೆ ಉಮೇಶ್ ಬಾಬು ಅವರು. ಥ್ಯಾಂಕ್ ಯು ಉಮೇಶ್ ಬಾಬು ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇನ್ನೇನು ಸ್ವಲ್ಪ ದಿವಸದಲ್ಲಿ ಟ್ರೇಲರು ಟೀಸರು ಎಲ್ಲ ರಿಲೀಸ್ ಮಾಡ್ತೀವಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಅಂದರೆ ನಾವು ಮಾಡಿರೋ ಸಿನಿಮಾ ನಾನು ಎಷ್ಟಾದರೂ ಹೇಳ್ಬೋದು ಅದ್ರ ಬಗ್ಗೆ, ನಾನು ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ. ಬಟ್ ಒಂದಂತೂ ನಿಜ ಏನಂದರೆ ಸಿನಿಮಾದ ಪ್ರತಿಯೊಂದು ಸೀನ್ನು ಕೂತ್ಕೊಂಡು ಬರೆದಿದ್ದೀವಿ. ಅದನ್ನು ಪ್ರತಿಯೊಂದು ಸೀನ್ ಮೇಲೂ ಕೆಲಸ ಮಾಡಿದ್ದೀವಿ. ಅಂದರೆ ಇದು ಹಿಂಗೆ ಬರಬೇಕು, ನಮ್ಮ ಕನ್ನಡಿಗರಿಗೆ ಈ ಥರದ ಸಿನಿಮಾ ಹಿಂಗೆ ಮಾಡಿದರೆ ಇಷ್ಟ ಆಗುತ್ತೆ ಅಂತ ತಲೆ ಕೆಡಿಸ್ಕೊಂಡು ಒಂದೊಂದು ಸೀನನ್ನು ಕೂತ್ಕೊಂಡು ಬರೆದು ಫ್ರೆಶ್ ಆಗಿ ನಿಮಗೆ ಕೊಡೋವಂಥ ಪ್ರಯತ್ನನ ನಾವು ನಮ್ಮ ಇಡೀ ಟೀಮ್ ಅವರು ಮಾಡಿದ್ದೀವಿ. ಯಾರು ಎಲ್ಲೂ ಕೂಡ ಯಾವುದೇ ಹಂತದಲ್ಲೂ ಈ ಥರದ್ದು ಮಿಸ್ ಆಗಬಾರ್ದು. ಅಂದರೆ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಅಲ್ಲಿ ಎಲ್ಲೂ ನಾವು ತಪ್ಪು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಭಾಳ ಗಮನ ಹರಿಸಿದ್ದೀವಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಇಷ್ಟ ಆಗೋದು ಬಿಡೋದು ಎಲ್ಲ ನೀವು ಬಂದು ನೋಡಾದ್ಮೇಲೆ, ನೀವು ಸಪೋರ್ಟ್ ಮಾಡಾದ್ಮೇಲೆ. ಸೊ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಅಪ್ಪಟುವಾಗಿ ಕನ್ನಡವನ್ನು ಮುಂದಿಟ್ಕೊಂಡು, ಕನ್ನಡಿಗರನ್ನ ತಲೆಯಲ್ಲಿಟ್ಕೊಂಡು ತುಂಬ ನ್ಯಾಚುರಲ್ ಆಗಿರುವಂಥ ಒರಿಜಿನಲ್ ಕಾಂಟೆಂಟ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನನ ನಾವು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇಮಿಡಿಯೇಟ್ ನೆಕ್ಸ್ಟ್ ಏನು ಅಂದರೆ, ಅಂದರೆ ಟ್ರೈಲರು ಟೀಸರು ರಿಲೀಸ್ ಮಾಡ್ತೀವಿ. ಆ ಟೈಮಲ್ಲಿ ನಿಮಗೆ ಗೊತ್ತಾಗೋಗುತ್ತೆ ಸಿನಿಮಾದ ಕಾಂಟೆಂಟ್ ಯಾವ ಥರ ಇದೆ, ಹೆಂಗಿರ್ಬೋದು ಅಂತ ಹೇಳಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಎಲ್ಲೂ ಒಂದು ಶೇರ್ ಮಾಡೋದಕ್ಕೆ, ಒಂದು ಸಪೋರ್ಟ್ ಮಾಡೋದಕ್ಕೆ ಹಿಂಜರಿಬೇಡಿ. ಎಲ್ಲರೂ ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಹೆಚ್ಚಾಗಿ ವಿಂಡೋ ಸೈಡ್ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ ಮೇಡಮ್ ಅಂತ ಮಧು ಅವ್ರು ಹೇಳಿದ್ದಾರೆ. ಮೂವಿ ಹೆಸರು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಮ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಮದನ್ ಅವರೇ. ಪ್ರತಿಯೊಬ್ಬರು ಅದೇ ಹೇಳ್ತೀನಲ್ಲ, ಪ್ರತಿಯೊಬ್ಬರು ಒಂದು ಯಾವುದೋ ಒಂದು ಒಳ್ಳೆ ನೆನಪಾಗಿರ್ಬೋದು, ಅಥವಾ ಯಾವುದೋ ಒಂದು ಬೇಸರದ ವಿಚಾರಗಳಾಗಿರ್ಬೋದು, ಅಥವಾ ನಮ್ಮ ಲೈಫಿಗೆ ತುಂಬ ಹತ್ತಿರವಾಗಿರೋರನ್ನ ನೆನಪು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ದೂರ ಆಗಿರೋರನ್ನ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ವಯಸ್ಸಾದವರು ಮಕ್ಕಳನ್ನ ನೆನಪು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಪ್ರೇಮಿಗಳು ತಮ್ಮ ಪ್ರಿಯತಮ ಅಥವಾ ಪ್ರಿಯತಮೆನ ನೆನಪು ಮಾಡ್ಕೊಳ್ಳೋದಾಗಿರ್ಬೋದು. ಇದೆಲ್ಲದಕ್ಕೂ
ಮಕ್ಕಳು ಆಟದ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲದಕ್ಕೂ ವಿಂಡೋ ಸೀಟ್ಗೂ ತುಂಬ ದೊಡ್ಡ ಮಟ್ಟಿನ ಕನೆಕ್ಷನ್ ಇದೆ. ವಿಂಡೋ ಸೀಟಲ್ಲಿ ಕುತ್ಕೊಂಡ ತಕ್ಷಣವೇ ನಮಗೆ ಗೊತ್ತೇ ಆಗದಿರೋ ಹಾಗೆ ನಾವು ಸೈಲೆಂಟ್ ಆಗಿಬಿಡ್ತೀವಿ. ನಾವು ಅಕ್ಕಪಕ್ಕ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಮರಗಳು, ಆ ಮೋಡಗಳು, ಮನೆಗಳು ಇದೆಲ್ಲ ಪಾಸ್ ಆಗ್ತಾ ಇದ್ದ ಹಾಗೆ ನಮಗೆ ನ್ಯಾಚುರಲಿ ನಮ್ಮ ಮನಸ್ಸು ದೂರ 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 ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ನ್ಯಾಚುರಲ್ ಪ್ರಾಸೆಸ್ಸು. ಅದಕ್ಕೆ ತುಂಬ ಜನ ಕೇಳಿದ್ರು ನನಗೆ, ವಿಂಡೋ ಸೀಟ್ ಏನು ಮೇಡಮ್ ಇಂಗ್ಲೀಷ್ ಹೆಸರಿಟ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿ. ಬಟ್ ವಿಂಡೋ ಸೀಟ್ ಅನ್ನೋದು ನನ್ನ ಪ್ರಕಾರ ನಾವು ಕಿಟಕಿ ಪಕ್ಕ ಅಂತ ಹೇಳಲ್ಲ. ನಾವು ಬಸ್ಸಲ್ಲಾದ್ರೂ ನಾವೊಂದು ಖರ್ಚೀಫ್ ಹಾಕಬೇಕು, ನಾವು ಇದು ಮಾಡಬೇಕು, ನಾವು ಸೀಟ್ ಇಟ್ಕೊಳ್ಬೇಕು ಅಂದರೆ ನಾವು ನನಗೊಂದು ವಿಂಡೋ ಸೀಟ್ ಪಕ್ಕ ನಂಗೊಂದು ಸೀಟು ಅಂತ ಹೇಳ್ತೀವಿ ಯೂಶ್ವಲಿ. ವಿಂಡೋ ಸೀಟಲ್ಲಿ ವಿಂಡೋ ಸೀಟ್ ನನಗೆ ಅಂತ ಹೇಳಿ ನಾವು ಯೂಶ್ವಲಿ ಮಾತಾಡ್ತೀವಿ. ಸೊ ವಿಂಡೋ ಸೀಟ್ ಅನ್ನೋದು ಇವಾಗ ನಾವು ಫ್ಯಾನು, ಚೇರು ಅನ್ನೋದು ಎಷ್ಟು ಕನ್ನಡೀಕರಣ ಆಗೋಗಿದೆಯೋ, ವಿಂಡೋ ಸೀಟ್ ಅನ್ನೋದು ಅಷ್ಟರ ಮಟ್ಟಿಗೆ ಕನ್ನಡೀಕರಣ ಆಗೋಗಿರೋ ಅಂಥ ಒಂದು ವರ್ಡ್ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಯಾಕಂದರೆ ನನಗೆ ಕನ್ನಡ ತುಂಬ ಹತ್ತಿರವಾಗಿರುವಂಥ ಭಾಷೆ. ಸೊ ಈ ನಿನ್ನೆ ಪೋಸ್ಟ್ ಬಿಟ್ಮೇಲೆ ತುಂಬ ಜನ ಹೇಳಿದರು, ಮೇಡಮ್ ವಿಂಡೋ ಸೀಟು ಇಂಗ್ಲೀಷ್ ಟೈಟಲ್ ಆಯಿತು. ಇಂಗ್ಲೀಷ್ ನೋ, ವಿಂಡೋ ಸೀಟ್ ಇಸ್ ನಾಟ್ ಇಂಗ್ಲೀಷ್ ಟೈಟಲ್. ಅದು ಇಂಗ್ಲೀಷ್ ಟೈಟಲ್ ಅಲ್ಲ. ಬದಲಾಗಿ ವಿಂಡೋ ಸೀಟು ಈಗಾಗಲೇ ಆಲ್ರೆಡಿ ಕನ್ನಡೀಕರಣ ಆಗಿರುವಂಥ ಒಂದು ಶಬ್ದ ಅದು. ಹಳ್ಳಿಗೆ ಹೋದ್ರೂ ಜನ ನನ್ನ ಕಿಟಕಿ ಪಕ್ಕ ಸೀಟ್ ಇಟ್ಕೋ ಅಂತ ಹೇಳಲ್ಲ, ನನಗೊಂದು ವಿಂಡೋ ಸೀಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಕನ್ನಡ ಥರ ಫ್ಯಾನು, ಚೇರು, ಟಿ ವಿ ಅಂತ ನಾವೇನು ಇಂಗ್ಲೀಷ್ ವರ್ಡ್ಗಳನ್ನ ನಾವು ನಮ್ಮಲ್ಲಿ ಅಡಕ ಆಗಿದೆಯೋ ಹಾಗೆ ಒಂದು ವಿಂಡೋ ಸೀಟ್ ಅನ್ನೋ ವರ್ಡ್ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಕನ್ನಡ RSK ಅವರು ಕಳಿಸಿದ್ದಾರೆ, ಕನ್ನಡ ಚಿತ್ರರಂಗ ಬರುವ ಹೊಸೊಬ್ಬರಿಗೆ ನಿಮ್ಮ ಸಲಹೆ. ನಿರ್ದೇಶಕರಾಗಿ RSK ಅವರೇ, ನಾನೇ ಹೊಸೊಬ್ಬಳಾಗಿ ಬರ್ತಾ ಇದ್ದೀನಿ, ನೀವೇನಾದರೂ ಸಲಹೆ ಕೊಡೋದಾದರೆ ಕೊಡಿ. ಯಾಕೆಂದರೆ ನಾನು ಸಲಹೆ ಕೊಡೋ ಅಷ್ಟು ಇನ್ನು ದೊಡ್ಡವಳ ಅಲ್ಲ. ಆಮೇಲೆ ನಾನೇನು ಹೇಳೋದಕ್ಕೂ ಆಗಲ್ಲ. ಎಲ್ಲ ಅದ್ಭುತವಾಗಿ ಸಿನಿಮಾಗಳು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿರುವಂಥ ಸಿನಿಮಾಗಳು ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋ ಸಿನಿಮಾಗಳನ್ನ ನೋಡಿನೇ ನಮಗೂ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಅನಿಸಿರೋದು. ಸೊ ಹಾಗಾಗಿ ಹೊಸ ನಿರ್ದೇಶಕರಿಗೆ ಹೇಳೋ ಅಂಥದ್ದು ನಾನೇ ಹೊಸ ನಿರ್ದೇಶಕಿ. ಸೊ ನನಗೆ ನೀವೇನಾದರೂ ಹೇಳಬಹುದಾದರೆ ಹೇಳಬಹುದು. ಗಣೇಶ್ ಹೆಗಡೆ ಅವರು ಪದೇ ಪದೇ ಮೂಗು ಕಣ್ಣು ಮಾಡ್ಕೋಬೇಡಿ ಅಂತೆ. ಅದೊಂದು ಅಭ್ಯಾಸ ಗಣೇಶ್ ಹೆಗಡೆ ಅವರೇ, ಏನು ಮಾಡಲಿ, ಅಭ್ಯಾಸ. ಹೌದು, ಮುಟ್ಕೊಳ್ಬಾರ್ದು. ಶ್ರೀರಾಮ್ ಸಸಿ ಹಿತ್ಲು ಅವರು, ಯಾವ ಚಿತ್ರ ಈ ಚಿತ್ರಕ್ಕೆ ಸ್ಫೂರ್ತಿ ಅಂತೆ. ಯಾವ ಚಿತ್ರನೂ ಈ ಚಿತ್ರಕ್ಕೆ ಸ್ಫೂರ್ತಿ ಅಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತಾ? ಒಂದು ಅಪ್ಪಟವಾಗಿರುವಂಥ ಒಂದು ನಮ್ಮದೇ ಆಗಿರುವಂಥ ಕತೆ, ನಾನೇ ಬರೆದಿರುವಂಥ ಕತೆ. ಆಮೇಲೆ ನಾನೇ ಅದನ್ನು ನಿರ್ದೇಶನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದಷ್ಟು ನಾನೇ ಶಾರ್ಟ್ ಮೂವಿ, ಗುಡ್ ಮೂವಿ ಎಲ್ಲ ಮಾಡಿ ಅದಕ್ಕೊಂದು ಪ್ರಿಪ್ರೇಷನ್ಸ್ ಅಂತ ಮಾಡಿಕೊಂಡು ಮಾಡಿರುವಂಥ ಸಿನಿಮಾ. ಸೊ ಹಾಗಾಗಿ ನೀವು ಇದನ್ನು ರೆಸ್ಪೆಕ್ಟ್ ಮಾಡಬೇಕು. ನೆಕ್ಸ್ಟು ಟ್ರೇಲರು, ಟೀಸರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮಮತಾ ಲಕ್ಷ್ಮಿ ಅವರು ಹಾಯ್ ಕಳಿಸಿದ್ದಾರೆ. ಹಾಯ್. ರವಿ ಸೋನು ಅವರು ಹೀರೋ ಯಾರು ಅಂತ ಕಳಿಸಿದ್ದಾರೆ. ಮೋಸ್ಟ್ಲಿ ನೀವು ಇನ್ನು ಪೋಸ್ಟರ್ ನೋಡಿಲ್ಲ ಅನಿಸುತ್ತೆ, ದಯವಿಟ್ಟು ಒಂದ್ಸಲ ಪೋಸ್ಟರ್ ನೋಡಿ. ಹೀರೋ ನಿರೂಪ್ ಭಂಡಾರಿ ಅವರು ಹೀರೋ. ಸಂಜನಾ ಆನಂದ್ ಮತ್ತು ಅಮೃತ ಅಯ್ಯಂಗಾರ್ ಇಬ್ಬರು ಹೀರೋಯಿನ್ಸು. ಸೊ ಗುರುಸ್ವಾಮಿ DP ಅವರು ಹವರ್ ಯು ಕಳಿಸಿದ್ದಾರೆ. ಆಮೇಲೆ ಉಮೇಶ್ ಬಾಬು ಅವರು ಹೇರ್ ಸ್ಟೈಲ್ ಸೂಪರ್ ಮ್ಯಾಮ್, ಗುಡ್ ಈವ್ನಿಂಗ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಉಮೇಶ್ ಬಾಬು ಅವರೇ. ವಿಂಡೋ ಸೀಟ್ನಲ್ಲಿ ಕುಳಿತುಕೊಂಡು ನೋಡೋ ಹಾಗೆ ಇರುತ್ತಾ ಮ್ಯಾಮ್ ಅಂತೆ ಮಲ್ಲಿಕಾರ್ಜುನ್ ಅವರು, ಒಡಿಸೋ ಮಲ್ಲಿಕಾರ್ಜುನ್ ಅವರು ಮತ್ತೆ ಕಳಿಸಿದ್ದಾರೆ. ಹಾಂ, ಸ್ವಲ್ಪ ಅಂದರೆ ನಿಮಗೆ ವಿಂಡೋ ಸೀಟಲ್ಲಿ ಕೂತ್ಕೊಂಡಾಗ ಏನು ಎಕ್ಸ್ಪೀರಿಯೆನ್ಸ್ ಬರುತ್ತೋ ಆ ಥರದ ಎಕ್ಸ್ಪೀರಿಯೆನ್ಸ್ನ ನೀವು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ.
ಒಂದು ವಿಂಡೋ ಸೀಟಲ್ಲಿ ಕೂತ್ಕೊಂಡು ಒಂದು ಹುಡುಗನಿಗೆ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಸೊ ನಾನೇ ಕತೆ ಹೇಳ್ಬಿಡ್ತೀನಿ ಇವಾಗ ನಿಮಗೆ. ಸೊ ಸಿನಿಮಾ ಬಂದು ನೋಡಿ. ಮ್ಯಾಮ್ ಇನ್ನು ಒಂದೇ ಒಂದು ಸರ್ತಿ ನ್ಯೂಸ್ ಚಾನಲ್ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಪ್ಲೀಸ್ ಅಂತ ಅನೂಪ್ ಅವರೇ ನಾನು ಹೇಳ್ತಿರೋದು ನಾನು ಸಿನಿಮಾ ಮಾಡಿದ್ದೀನಿ ನೋಡಿ ಅಂತ. ದಯವಿಟ್ಟು ನನ್ನ ಸಿನಿಮಾ ಟ್ರೇಲರು ಟೀಸರ್ ರಿಲೀಸ್ ಆಗುತ್ತೆ, ದಯವಿಟ್ಟು ಅದನ್ನು ಸಪೋರ್ಟ್ ಮಾಡಿ. ಮಂಗಳ ಲಕ್ಷ್ಮಿಯವರು ಪರವಾಗಿಲ್ಲ, ಒಳ್ಳೆ ಕನ್ನಡ ಮಾತಾಡ್ತೀಯಮ್ಮ, ಖುಷಿ ಆಯಿತು ಅಂತೆ. ಮಂಗಳ ಲಕ್ಷ್ಮಿಯವರೇ ನಮಸ್ತೆ. ಮೋಸ್ಟ್ಲಿ ನಿಮಗೆ ನಾನು ಯಾರು ಅಂತ ಗೊತ್ತೇ ಇಲ್ಲ ಅನ್ಸುತ್ತಂಗಂದರೆ, ನನ್ನನ್ನು ಬೆಳೆಸಿರೋದು ಕನ್ನಡ ತಾಯಿನೇ. ಸೊ ನಾನು ಇಲ್ಲಿವರೆಗೂ ಕನ್ನಡ ನನಗೆ ಅದ್ಭುತವಾಗಿ ಮಾತಾಡೋಕ್ಕೆ ಬರೋದಂತ ಒಂದೇ ಒಂದು ಭಾಷೆ ಅಂದರೆ ಅದು ಕನ್ನಡ. ಸೊ ಕನ್ನಡ ತಾಯಿ, ಕನ್ನಡ ಜನಗಳು ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಕನ್ನಡ ಸಿನಿಮಾ ಒಂದು ಮಾಡ್ತಾಯಿದ್ದೀನಿ, ದಯವಿಟ್ಟು ನೋಡಿ ಹೇಗಿದೆ ಕನ್ನಡ ಸಿನಿಮಾ. ನಾನು ಮಾಡಿರೋ ಸಿನಿಮಾ ಇನ್ನೂ ರಿಲೀಸ್ ಆಗೋಕ್ಕೆ ಟೈಮ್ ಆಗುತ್ತೆ. ಅಷ್ಟರೊಳಗಡೆ ಈಗ ಟ್ರೇಲರು ಟೀಸರು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ. ವಿಂಡೋ ಸೀಟ್ ಅಂತ ಸಿನಿಮಾ ಹೆಸರು. ಅದನ್ನು ಎಲ್ಲರೂ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಬಿಡಿ. ವಿಂಡೋ ಸೀಟ್, ಕಿಟಕಿ ಪಕ್ಕದ ಸೀಟು ಕನ್ನಡದಲ್ಲಿ ಹೇಳಬೇಕು ಅಂದರೆ. ಸೊ ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡು ಟ್ರೈನಲ್ಲಿ ಹೋಗುವಾಗ ಒಬ್ಬ ಹುಡುಗನ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಹಾಯ್ ಮೇಡಮ್, ಕ್ಯಾನ್ ಐ ಜಾಯಿನ್ ಟು ವರ್ಕ್ ವಿತ್ ಯು ಅಂತ ಸಂತೋಷ್ ಶಿಲ್ಪವಾರ್ ಅವರು ಅವ್ರ ನಂಬರ್ ಕೂಡ ಕಳಿಸಿದ್ದಾರೆ. ಸಂತೋಷ್ ಶಿಲ್ಪವಾರ್ ಅವರು ಆಲ್ರೆಡಿ ನಾವು ಸಿನಿಮಾ ಶೂಟ್ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಆಲ್ಮೋಸ್ಟ್ ಸಿನಿಮಾನ ಮುಗಿಸೋ ಹಂತಕ್ಕೆ ತೊಗೊಂಡ್ಬಂದಿದ್ದೀವಿ. ಅಂದರೆ ಇನ್ನೂ ಟೈಮ್ ಇದೆ, ಬಟ್ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದೀವಿ. ಸೊ ಈ ಟೈಮಲ್ಲಿ ಕೇಳೋಕ್ಕಾಗುತ್ತೆ ನಿಮಗೆ. ಸಂಜೀವ್ ನಂದ ಅವರು ಜಾನ್ರಾ ಆಫ್ ದಿ ಸಿನಿಮಾ ಅಂತ, ಆಫ್ ದಿ ಮೂವಿ ಅಂತ ಕೇಳಿದ್ದಾರೆ. ಇದು ರೊಮ್ಯಾಂಟಿಕ್ ಥ್ರಿಲ್ಲರು, ಒಂದು ಮರ್ಡರ್ ಮಿಸ್ಟ್ರಿ ಕೂಡ ಹೌದು. ಇದರಲ್ಲಿ ರೊಮ್ಯಾನ್ಸ್ ಇದೆ, ಲವ್ ಸ್ಟೋರಿ ಇದೆ, ರೊಮ್ಯಾನ್ಸ್ ಇದೆ, ಡ್ರಾಮಾ ಇದೆ, ಪ್ಲಸ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ, ಥ್ರಿಲ್ಲರ್ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಸ್ಪೆನ್ಸ್ ಇದೆ, ಆ್ಯಂಡ್ ಮರ್ಡರ್ ಮಿಸ್ಟ್ರಿ ಇನ್ವೆಸ್ಟಿಗೇಷನ್ ಅರೌಂಡ್ ಹೋಗುವಂಥ ಸಿನಿಮಾ. ಕೌಶಿಕ್ ಗೌಡ, ನೌ ಯು ಆರ್ ಲುಕಿಂಗ್ ಗುಡ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಮಂಜುನಾಥ್ ಅವರು, ಮೇಡಮ್ ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು ಅಂತ ಕಳಿಸಿದ್ರು. ಇವಾಗ ನೋಡ್ತಾ ಇದ್ದೀರಲ್ಲ ಮಂಜುನಾಥ್ ಅವರೇ. ಅದೇ ಮುರಳಿ ಮುನಿ ಸಂಚಾರಿ ದೇವನಹಳ್ಳಿ ಅವರು, ಮೇಡಮ್ ಪ್ಲೀಸ್ ಉಪೇಂದ್ರ ಥರ ಡಿಫ್ರೆಂಟಾಗಿ ಡೈರೆಕ್ಷನ್ ಮಾಡಿ ಪ್ಲೀಸ್, ಯುನೀಕ್ ಡೈರೆಕ್ಷನ್ ಪ್ಲೀಸ್ ಅಂತೆ. ಪೇಷನ್ಸ್ ಉಪೇಂದ್ರ ಸರ್ ಎಲ್ಲ ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಹೆಸರು. ಬಟ್ ಡೆಫಿನೆಟ್ಲಿ ಸ್ಕ್ರಿಪ್ಟು ಸ್ವಲ್ಪ ಬೇರೆ ಥರ ಇದೆ. ನೀವೊಂದ್ಸಲ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಟ್ರೇಲರ್ ಟೀಸರ್ ಬಿಟ್ಟಾಗಲೇ ನಿಮ್ಗೆ ಆಲ್ಮೋಸ್ಟ್ ಒಂದು ಚೂರು ಐಡಿಯಾ ಸಿಗುತ್ತೆ. ಅನಂತ್ ಭೋಸ್ಲೆ ಅವರು, ಸೋ ಬ್ಯೂಟಿಫುಲ್ ಮ್ಯಾಮ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಅನಂತ್ ಅವರೇ, ನನಗೆ ಹೇಳಿರ ಅಂದ್ಕೊತೀನಿ. ರವಿ ನಾಯಕ್ ಅವರು, ಫ್ರಮ್ ಮತ್ತಿಕೆರೆ ಬ್ಯಾಂಗ್ಳೂರ್, ದೇವಸಂದ್ರ ನ್ಯೂ BL ರೋಡ್ ಮತ್ತಿಕೆರೆ ದೇವಸಂದ್ರ. ನಾ ರವಿ ನಾಯಕ್ ಅವರ ಐಡಿ ಅಡ್ರೆಸ್ ಕೊಟ್ಬಿಟ್ಟಿದ್ದೀರಲ್ಲ, ಯಾಕೆ? ಮನ್ನನಲ್ಲಿ ಅವರು, ರಾಕ್ ಸ್ಟಾರ್ ಮ್ಯಾನ್ ದಿಲ್ ಸೆ ದಿಲ್ ತಕ್ ಅಂತೆ. ಅರ್ಥ ಆಗಿಲ್ಲ ನನಗೆ. ರಾಜೇಶ್ ಪೂಜಾ ಅವರು, ಶೆಟ್ರ ತುಳು ಮೂವಿ ಒಂದು ನಿರ್ದೇಶನ ಮಾಡಿ ಅಂತ. ಇವಾಗ ಸದ್ಯಕ್ಕೆ ಕಷ್ಟಪಟ್ಟು ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಅದಾದ್ರ ನಂತರ ಏನು ಮಾಡ್ಬೋದು ಅಂತ ಥಿಂಕ್ ಮಾಡ್ಬೋದು. ರವಿ ಸೋನು ಅವರು, ಸಾಂಗ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ 4 ಸಾಂಗ್ ಇದೆ ರವಿ ಅವರೇ, 4 ಸಾಂಗ್ಸ್ ಇದೆ. ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ 100% ಡಿಸಪಾಯಿಂಟ್ ಆಗಲ್ಲ. ಅರುಣ್ ಅವರು, ಶೀತಲ್ ಕೆಂಡಸಂಪಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರಿ, ಈ ಸಿನಿಮಾ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕಳಿಸಿದ್ರು. ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ. ಈ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಕೂಡ ನಾನು ಮಾಡ್ತಾ ಇಲ್ಲ.
ಕಂಪ್ಲೀಟಾಗಿ ನಿರ್ದೇಶನನೇ ಮಾಡಿರೋದು. ಸೊ ಹಾಗಾಗಿ ಎಲ್ಲ ಬಟ್ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ನಿರೂಪ್ ಭಂಡಾರಿ, ಸಂಜನಾ ನಂದು, ಅಮೃತ ಅಯ್ಯಂಗಾರು, ರವಿಶಂಕರ್ ಅವರು ಕೂಡ ತುಂಬ ಒಂದು ಅದ್ಭುತ ರೋಲಲ್ಲಿ ನಿಮಗೆ ತುಂಬ ಸ್ಪೆಷಲಾಗಿ ಕಾಣಿಸ್ಕೊಳ್ತಾರೆ. ಆಮೇಲೆ ಲೇಖ ಅಂತ ಹೇಳಿ ಒಬ್ಬರು ಥಿಯೇಟರ್ ಆರ್ಟಿಸ್ಟ್, ಅವರು ಅಷ್ಟೇ ಅಮೇಝಿಂಗಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು ಈ ಸಿನಿಮಾದಲ್ಲಿ ನಿಮಗೆ ನಗಿಸ್ತಾರೆ. ಆಮೇಲೆ ನಿಮಗೆ ಸಲ್ಮಾನ್ ಗೊತ್ತಿರ್ಬೋದು, ಕಿರಿಕ್ ಪಾರ್ಟಿಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸಲ್ಮಾನ್ ಅವರು ಒಂದು ಒಳ್ಳೆ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಹೊಸ ಕ್ಯಾರೆಕ್ಟರ್ಗಳು, ಚಂದನ್ ಅಂತ ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವರು ಕೂಡ ತುಂಬ ಅಮೇಝಿಂಗಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಮೋಹಿತ್ ಅಂತ ಒಂದು ಚಿಕ್ಕ ಹುಡುಗ ಪರ್ಫಾರ್ಮ್ ಮಾಡಿದ್ದಾನೆ, ಅವನು ಸೂಪರು. ರವಿ ಲಾಲಿಪಾಳ್ಯ ಅಂತ ಒಬ್ಬರಿದ್ದಾರೆ, ಅವರು ಸಾಕಷ್ಟು ಸಿನಿಮಾಗಳೆಲ್ಲ ನಿಮ್ಗೆ ಇವಾಗಲೇ ಕಾಣಿಸ್ಕೊಂಡಿದ್ದಾರೆ. ಸೊ ಅವರು ಸಿನಿಮಾದಲ್ಲಿದ್ದಾರೆ. ಮಧುಸೂದನ್ ರಾವ್ ಇದ್ದಾರೆ, ಅವರು ಬಾಹುಬಲಿಲೆಲ್ಲ ಮಾಡಿದ್ರು, ನಿಮಗೆ ಗೊತ್ತಿರ್ಬೋದು. ಸೊ ಅವರು ಒಂದು ಒಳ್ಳೆ ಅದ್ಭುತವಾಗಿರೋ ರೋಲಲ್ಲಿದ್ದಾರೆ. ಸೊ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಸು ಈ ಸಿನಿಮಾದಲ್ಲಿದ್ದಾರೆ. ಥ್ಯಾಂಕ್ಸ್ ಸಂಜೀವ್ ನಂದ್ ಅವ್ರು, ಥ್ಯಾಂಕ್ಸ್ ಫಾರ್ ರಿಪ್ಲೈಯಿಂಗ್. 100 ಮೆಸೇಜ್ ಮಾಡಿದ್ದಕ್ಕೆ 1 ರಿಪ್ಲೈ ಬಂತು ಅಂತ ನೋಡಿ. ಈ ಮೆಸೇಜ್ ಓದ್ತೆ ನಾನು, ಸಂಜೀವ್ ನಂದ್ ಅವರೇ, ಇದು ನನ್ನ ತಪ್ಪಲ್ವಲ್ಲ. ನೇತ್ರ ಮುರಳಿ ಅವರು, ಸೋ ಕ್ಯೂಟ್ ಮ್ಯಾಮ್ ಅಂತ, ಥ್ಯಾಂಕ್ ಯು ನೇತ್ರ ಅವರೇ. ಯತೀಶ್ ಶೆಟ್ಟಿ ಅವ್ರು ಹಾಯ್ ಹೇಳಿದ್ದಾರೆ. ಹಾಯ್ ಯತೀಶ್ ಶೆಟ್ಟಿ ಅವರೇ. ಶ್ರೀನಿವಾಸ್ ಕೆ ಕ್ಷತ್ರಿಯ ಅವರು, ಮ್ಯಾಮ್ ಫಿಲ್ಮ್ ರಿಲೀಸ್ OTT ಆರ್ ಥಿಯೇಟರ್? ಶ್ರೀನಿವಾಸ್ ಅವರೇ ಗೊತ್ತಿಲ್ಲ, ಏನು ಮಾಡೋದು ಏನು ಕಥೆನೋ ನೀವೇ ಹೇಳಿ, ಏನು ಮಾಡೋಣ. ಈ ಥರ ಪರಿಸ್ಥಿತಿಗೆ ಬಂದು ರೀಚ್ ಆಗೋಗ್ಬಿಟ್ಟಿದ್ದೀವಿ ಎಲ್ಲರೂ. ಮೋಸ್ಟ್ಲಿ ಥಿಯೇಟರಲ್ಲಿ ರಿಲೀಸ್ ಮಾಡ್ತೀವಿ ಅನಿಸುತ್ತೆ. OTT ಹೆಂಗಿದ್ರು ನಿಮಗೆ ಇದ್ದಿರುತ್ತೆ. ಒಂದ್ಸಲ ಎಲ್ಲ ಒಂದು ಸ್ವಲ್ಪ ಸಿಚುವೇಶನ್ ಎಲ್ಲ ಕ್ಲಿಯರ್ ಆದಮೇಲೆ ಮೋಸ್ಟ್ಲಿ ಹೋಪ್ಫುಲಿ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ, ನೋಡೋಣ. ಜಗನ್ ಗೌಡ ಅವರು, ಶೀತಲ್ ಅವರೇ ಹಾರ್ಟ್ಲಿ ವೆಲ್ಕಮ್ ವಿಶಸ್ ಫ್ರಮ್ ಕಿಚ್ಚ ಫ್ಯಾನ್ಸ್ ಅಂತೆ. ಥ್ಯಾಂಕ್ ಯು ಜಗನ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ರವಿ ಸೋನು ಅವರು, ಎಷ್ಟು ಸಾಂಗ್ ಇದೆ ಮ್ಯಾಮ್? ನಾನು ಅವಾಗಲೇ ಹೇಳಿದೆ, ಮೋಸ್ಟ್ಲಿ ಅದೇ ಮತ್ತೊಂದು ಸಲ ಬಂತು ಅನಿಸುತ್ತೆ. ಅನೂಪ್ ಎಮ್ ಅವರು, ಖಂಡಿತ ಸಪೋರ್ಟ್ ಮಾಡ್ತೀವಿ ಮ್ಯಾಮ್, ಮೈ ಬೆಸ್ಟ್ ವಿಶಸ್ ಟು ಯುವರ್ ಮೂವಿ, ಇನ್ನೂ ಹೆಚ್ಚು ಮೂವೀಸ್ ಮಾಡಿ ಅಂತ. ಹೌದು, ಅದ್ರ ಮುಂದಿನ ಹೆಜ್ಜೆ ಇಡೋಕ್ಕಿಂತ ಮುಂಚೆ ಈ ಹೆಜ್ಜೆ ಕರೆಕ್ಟಾಗಿ ಇಟ್ಟಿದ್ದೀವ ಅಂತ ನೋಡಬೇಕಾಗತ್ತೆ. ಸೊ ಮೋಸ್ಟ್ಲಿ ಈ ಸಿನಿಮಾ ಏನಾದರೂ ಚೆನ್ನಾಗಾದರೆ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳು ಮಾಡ್ಬೋದು. ರಾಘವೇಂದ್ರ ಕಾಮತ್ ಅವರು, ಶೀತಲ್ ಅವರೇ ನಮಸ್ಕಾರ ಅಂತೆ. ರಾಘವೇಂದ್ರ ಅವರೇ ನಮಸ್ತೆ. ಸಚಿನ್ ಅವರು, ಸೂಪರ್ ಮ್ಯಾಮ್, ನಿಜ ನಿಮ್ಮನ್ನು ನ್ಯೂಸಲ್ಲಿ ನೋಡಬೇಕು, ಅಪರ್ಣ ಆದಮೇಲೆ ನೀವೇ ಅಷ್ಟು ಚೆನ್ನಾಗಿ ಮಾಡಿರೋದು, ರಿಯಲಿ ಐ ಲೈಕ್ ಯು ಮ್ಯಾಮ್ ಅಂತೆ. ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಹೂಗಾರ್ ಅವರು, ಯಾರು ಇನ್ಸ್ಪಿರೇಷನ್? ಯಾವುದಕ್ಕೆ ಇನ್ಸ್ಪಿರೇಷನ್? ಸಿನಿಮಾ ಮಾಡೋದಕ್ಕೆ ಇನ್ಸ್ಪಿರೇಷನ್ ಇವತ್ತಿನ ಎಲ್ಲ ಒಳ್ಳೆ ಮೇಕರ್ಸೇ. ಆಬ್ವಿಯಸ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾಗಳು ಮಾಡ್ತಿದ್ದಾರೆ. ಎಲ್ಲ ಹೊಸ ಮೇಕರ್ಸು ಅಮೇಝಿಂಗ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಇನ್ಸ್ಪಿರೇಷನಲ್ಲು. ಇತ್ತೀಚೆಗೆ ನಾನು ರೂಪಾರಾವ್ ಮ್ಯಾಮ್ ಮಾಡಿರೋ ಗಂಟು ಮೂಟೆ ಸಿನಿಮಾ ನೋಡ್ತಾ ಇದ್ದೆ. ಎಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಅಮೇಝಿಂಗ್ ಆಗಿ. ಸೊ ಪ್ರತಿಯೊಬ್ಬರು ಮಾಡಿರೋಂಥ ಒಳ್ಳೆ ಸಿನಿಮಾಗಳು ಒಂದಲ್ಲ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನಲ್ಲೇ. ಸೊ ನೀವು ಅದನ್ನು ನೋಡಿ ಬೆಂತಟ್ಟಾಗ ಮಾತ್ರ ಅದಕ್ಕೆ ಅಂದರೆ ಅಂತ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳಿಗೆ ಬೆಲೆ ಸಿಗುತ್ತೆ. ಯೂಶ್ವಲಿ ನಾವು ಕಮೆಂಟ್ ಮಾಡ್ತಾ ಇರ್ತೀವಿ ಏನಂದರೆ, ಕನ್ನಡದಲ್ಲಿ ಒಳ್ಳೆ ಸ್ಕ್ರಿಪ್ಟೇ ಬರಲ್ಲ, ಕನ್ನಡದಲ್ಲಿ ಒಳ್ಳೆ ಕತೆಗಳು ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಯೂಶ್ವಲಿ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬಟ್ ಇಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಮೋಸ್ಟ್ಲಿ ಅದಕ್ಕೆ ಸಿಗಬೇಕಾಗಿರುವಂಥ ರೆಸ್ಪಾನ್ಸು ನಮ್ಮ ಕನ್ನಡಿಗರು ಕೊಟ್ಟಿದ್ದಾರಾ ಅಂತ. ಕೆಲವು ಸಲ ಎಲ್ಲೋ ಒಂದು ಕಡೆ ಪ್ರಮೋಷ್ನಲ್ ಆಸ್ಪೆಕ್ಟ್ಸಲ್ಲೂ ಸೋಲ್ಬೋದು, ಅಥವಾ ಏನೋ ಒಂದು ಈ ಥರ ಕೊರೋನಾ ಈ ಥರ ಸಿಚುವೇಶನ್ಸು ಕೂಡ ಕಾರಣ ಆಗಿರ್ಬೋದು. ಬಟ್ ಒಳ್ಳೆ ಸಿನಿಮಾಗಳು ಬಂದಾಗ ಅದು ಥಿಯೇಟ್ರಲ್ಲಿ ನಿಲ್ಲದೇ ಇದ್ದಾಗ ಬೇಜಾರಾಗುತ್ತೆ. ಸೊ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿದೆ, ನೀವು ನೋಡಬೇಕು ಅಂತ. ಸಿನಿಮಾಗಳನ್ನ ಬೆಳೆಸಿದಾಗ ಸ್ಕ್ರಿಪ್ಟ್ಗಳು ಬರುತ್ತೆ, ಹೊಸ ಸ್ಕ್ರಿಪ್ಟ್ಗಳು ಬರುತ್ತೆ, ಒಳ್ಳೆ ಸಿನಿಮಾಗಳು ಬರುತ್ತೆ. ಸೊ ಆಮೇಲೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನೋದನ್ನು ಹೇಳೋದಕ್ಕೂ ನಿಮಗೆ ಎಲ್ಲ ಥರದ್ದು ರೈಟ್ಸ್ ಇದೆ. ಪ್ರಾಡಕ್ಟ್ನ ಯಾಕಂದರೆ ದುಡ್ಡು ಕೊಟ್ಟು ನೀವು ಪ್ರಾಡಕ್ಟ್ ತೊಗೊಳ್ಳುವಾಗ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳೋ ಅಂಥ ಎಲ್ಲ ರೈಟ್ಸು
ಆಡಿಯನ್ಸಿಗಿದೆ. ಸೊ ಹಾಗಾಗಿ ನೋಡೋಕ್ಕಿಂತ ಮುಂಚೆನೇ ಡಿಸೈಡ್ ಮಾಡಿಬಿಡಿ. ಫಸ್ಟ್ ನೋಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿರೋದು ಕನ್ನಡಿಗರು ಬಿಟ್ಟರೆ ಬೇರೆ ಯಾರು ಅಲ್ಲ, ಕನ್ನಡಿಗರೇ ಬೆಳೆಸಬೇಕು. ಸೊ ಗುರು ಪಾಟೀಲ್ ಅವರು, ನಿಮ್ಮ ಮೂವಿಗೆ ಇದೇ ನೇಮ್ ಇಡಬೇಕು ಅಂತ ಯಾಕೆ ಅನಿಸ್ತು ಅಂತ ಬರೆದಿದ್ದೀರಾ ಅನಿಸುತ್ತೆ. ವಿಂಡೋ ಸೀಟ್ ತುಂಬ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಸಿನಿಮಾದಲ್ಲಿ. ಯಾಕೆ ಅಂದರೆ ಇದು ಒಂದು ಅಂದರೆ ಒಂದು ಕ್ಯಾರೆಕ್ಟ್ರು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೋ ಅದೇ ಥರ ಒಂದು ವಿಂಡೋ ಸೀಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾಗೆ ವಿಂಡೋ ಸೀಟ್ ಅನ್ನೋ ಹೆಸರು ಬಿಟ್ಟರೆ ಬೇರೆ ಯಾವ ಹೆಸರು ಅಷ್ಟರ ಮಟ್ಟಿಗೆ ಸೂಟ್ ಆಗಲ್ಲ. ಯಾಕಂದರೆ ನಾವು ಅಷ್ಟು ದಿವಸ ಇದಕ್ಕೆ ಬೇರೆ ಹೆಸರು ಇಡಬಹುದಾ ಅಂತಲೇ ಕಾದು ನೋಡಿದ್ದೀವಿ. ಬಟ್ ನನಗೆ ಯಾವುದು ಅಷ್ಟು ಸಮಂಜಸ ಅಂತ ಅನಿಸ್ಲಿಲ್ಲ ವಿಂಡೋ ಸೀಟ್ ಬಿಟ್ಟರೆ. ಸೊ ಹಾಗಾಗಿ ವಿಂಡೋ ಸೀಟ್ ಅಂತಲೇ ಈ ಸಿನಿಮಾಗೆ ಪಕ್ಕ ಹೆಸರು. ಸುಂದರ್ ಕೃಷ್ಣಮೂರ್ತಿ ಅವರು, ಹಾಯ್ ಮ್ಯಾಮ್, ಬೆಸ್ಟ್ ವಿಶಸ್ ಅಂತ ಕಳಿಸಿದ್ರೆ ಥ್ಯಾಂಕ್ ಯು ಸುಂದರ್ ಕೃಷ್ಣ ಅವರೇ. ರವಿ ನಾಯಕ್ ಅವರು, ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್. ಸಿಂಗರ್ಸ್ ಇನ್ನೂ ಫೈನಲೈಸ್ ಆಗಿಲ್ಲ, ಇನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಮ್ಯೂಸಿಷಿಯನ್ಸು ಅದೇ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಅವರು ಅದರದ್ದು ಡಿಸಿಷನ್ಸ್ ತೊಗೊಳ್ತಾರೆ. ಬಟ್ ಸಿಂಗರ್ಸು ಇನ್ನೂ ಫೈನಲ್ ಆಗಬೇಕು. ಜ್ಯೋತಿಯವರು, ಗಾಡ್ ಬ್ಲೆಸ್ ಯು ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಅವರೇ, ತುಂಬ ಥ್ಯಾಂಕ್ಸ್ ಲಾಟ್. ಲಕ್ಷ್ಮಣ್ ಹೆಚ್ ಇಳಗರ್ ಅವರು, ನಿಮ್ಮ ಸ್ಮೈಲ್ಗೆ ನಾನು ಫಿದಾ ಆಗಿದ್ದೀನಿ ಮ್ಯಾಮ್ ಅಂತೆ. ನಿಮ್ಮ ಮೆಸೇಜ್ಗೆ ನಾನು ಫಿದಾ ಆಗಿದ್ದೀನಿ ಲಕ್ಷ್ಮಣ್ ಅವರೇ. ರಾಜೇಶ್ ಆಚಾರ್ಯ ಅವರು ಹಾಯ್ ಕಳಿಸಿದ್ದಾರೆ, ಹಾಯ್. ಅಮೋಲ್ ಜಲ್ವಾಡಿ ಅವರು ಹಾಯ್ ಕಳಿಸಿದ್ದಾರೆ, ಹಾಯ್. ಕಂಬೇಗೌಡ ವೈವಿ ಕಮಲ್ ಅವರು, ಹಾಯ್ ಮ್ಯಾಮ್, ಹೌ ಯು ಅಂತ ಕಳಿಸಿದ್ದಾರೆ. ಹಿಂಗಿದ್ದೀನಿ ನೋಡಿ ಕಂಬೇಗೌಡ ಅವರೇ. ಆಮೇಲೆ ಗಣೇಶ್ ನಾಯ್ಕ್ ಅವರು, ಹಾಯ್ ಮೇಡಮ್, ಆಲ್ ದಿ ಬೆಸ್ಟ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಗಣೇಶ್ ನಾಯ್ಕ್ ಅವರೇ. ರೋಹಿತ್ ಮಣಿ ನಾಯ್ಕ್ ಅವರು, ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತಾಕ ಅಂತ ಕಳಿಸಿದ್ದಾರೆ. ರೋಹಿತ್, ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು. ನಾನು ನನ್ನ ಸಿನಿಮಾದ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ನೋಡಬೇಕು. ಸೊ ಎಲ್ಲ ಒಂದು ಸಿಚುವೇಶನ್ ಒಂದು ಸ್ವಲ್ಪ ಚೆನ್ನಾಗಾಗಲಿ ಅನ್ನೋದಕ್ಕಷ್ಟೇ ವೇಟಿಂಗು. ಹೋಪ್ಫುಲಿ ಸಿಚುವೇಶನ್ನು ದೇವರು ಅವೆಲ್ಲ ಸರಿ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಕಾವ್ಯ ವಿಜಯ್ ಅವರು, ಶೀತಲ್ ಮ್ಯಾಮ್, ಅವರಿಗೆ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ನಮಸ್ತೆ ಮ್ಯಾಮ್ ಅಂತೆ. ಕಾವ್ಯ ವಿಜಯ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಕಾವ್ಯ ಅವರೇ. ಅಬ್ದುಲ್ಲಾ ಬೇಗ್ ಅವರು, ಲವ್ ಯು ಸೋ ಮಚ್ ಅಂತ ಕಳಿಸಿದ್ದಾರೆ. ಟೇಕ್ ಕೇರ್, ಸ್ಟೇ ಸೇಫ್ ಅಂತೆ. ಥ್ಯಾಂಕ್ ಯು ಅಬ್ದುಲ್ಲಾ ಅವರೇ, ಲವ್ ಯು ಟು. ನೀವು ಕೂಡ ಸೇಫ್ ಆಗಿರಿ. ನಿಮ್ಮ ಬ್ಯಾಕ್ ಡ್ರಾಪ್ನಲ್ಲಿ ಯಾವ ಟ್ರೀ ಅದು ಅಂತೆ. ಸ್ಟಿಕ್ಕರ್ ಅದು ಯಾವುದೋ ಸ್ಟಿಕ್ಕರ್ ಇದೆ ಅಲ್ಲಿ. ಆಮೇಲೆ ಯತೀಶ್ ಶೆಟ್ಟಿ, ಶೀತಲ್ ಇಲ್ಲಿ ಮುರಳಿ ಮುನಿ ಕೃಷ್ಣಾಚಾರ್ಯ ಅವರು, ಮೇಡಮ್, ನಾನು ನಿಮ್ಮ ಬಿಗ್ ಬಾಸ್ ಸೀಸನ್ ನೋಡಿದ್ದೀನಿ. ನಾನು ನಿಮ್ಮ ಸ್ಪಷ್ಟ ಕನ್ನಡಕ್ಕೆ ತುಂಬ ಫ್ಯಾನ್ ಆದೆ. ಬಿಗ್ ಬಾಸ್ನಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ಅಂತೆ. ಆಗೋಯ್ತು, ಸಾಕಷ್ಟು ವರ್ಷಗಳಾಗೋಯ್ತು, ಬಿಟ್ಬಿಡೋಣ ಅಲ್ಲ. ಮುಂದೆ ಹೋಗೋಣ. ಕಾವ್ಯ ವಿಜಯ್ ಅವರು, ಶೀತಲ್ ಮ್ಯಾಮ್ ಅವರಿಗೆ ಆಯ್ತಲ್ಲ. ಸಚೀಂದ್ರ ಶೆಟ್ಟಿ ಅವರು, ಸಾಕು ಅಂತ ಕಳಿಸಿದ್ದಾರೆ. ಏನು ಸಾಕು? ನಾರಾಯಣ ಸ್ವಾಮಿ ಅವರು, ನ್ಯೂಸ್ ಓದುವಾಗ ಒಂದು ರೀತಿ ನೀವು ಕಣ್ಣು ಮಿಟುಕಿಸೋ ರೀತಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಬ್ದುಲ್ಲಾ ಬೇಗ್ ಅವರು ರಿಯಾಕ್ಟ್ ಮಾಡಾಯಿತು. ಲಕ್ಷ್ಮೀ ನರಸಿಂಹ ಅವರು, ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ಅಂತೆ. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ, ಮಾತಾಡೋದಕ್ಕೆ ಬರೋ ಅಂಥ ಒಂದೇ ಒಂದು ಅದ್ಭುತವಾದಂಥ ಭಾಷೆ ಅಂದರೆ ಅದು ಕನ್ನಡ. ತುಂಬ ಚೆನ್ನಾಗಿ ಬರುತ್ತೆ, ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ಆಮೇಲೆ ಅನಿತಾ ಶಿವಾನಂದ್ ಇರಪ್ಪನವರವರು, ಕಾಂಗ್ರಾಟ್ಸ್ ಮೇಡಮ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಅನಿತಾ ಅವರೇ. ಅಭಿರಾಜ್ ಅವರು, ನಿಮ್ಮ ಕೈನಲ್ಲಿ ಟ್ಯಾಟೂ ಮೀನಿಂಗ್ ಏನು ಅಂತೆ. ಎಸ್ ಅಂತ ಹೇಳಿ, ಶೀತಲ್ ಶೆಟ್ಟಿ ಅಂತ. ಆಮೇಲೆ ಶ್ರೀನಿವಾಸ್ ರಾಧಾ ಬಾಲಾಜಿ ಅವರು, ಲುಕಿಂಗ್ ಎಟ್ ದ ಸಿಚುವೇಶನ್ ಫಾರ್ ಫ್ಯಾನ್ ಲೈಕ್ ಮೀ, ಐ ಥಿಂಕ್ ಯು ಶುಡ್ ಬಿ ಕಮಿಂಗ್ ಬ್ಯಾಕ್ ಟು ನ್ಯೂಸ್ ಆ್ಯಂಕರ್ ಅಗೇನ್ ಅಂಟಿಲ್ ಯು ಸ್ಟಾರ್ಟ್ ನ್ಯೂ ಮೂವೀಸ್. ಅಟ್ಲೀಸ್ಟ್ ವಿ ವಿಲ್ ಬಿ ಏಬಲ್ ಟು ಸಿ ಯು ಟಿಲ್ ದ್ಯಾಟ್ ಟೈಮ್ ರೆಗ್ಯುಲರ್ಲಿ ಅಂತೆ.
ಶ್ರೀನಿವಾಸ್ ರಾಧಾ ಬಾಲಾಜಿ ಅವರು. ಅದು ನೀವು ಅಂದರೆ ಅದು ಪರ್ಸನಲ್ ಚಾಯ್ಸ್ ಶ್ರೀನಿವಾಸ್ ಅವರೇ. ವೆನ್ ಇಟ್ ಈಸ್ ಅ ಪರ್ಸನಲ್ ಚಾಯ್ಸ್, ಅದ್ರ ಬಗ್ಗೆ ಯಾವುದೇ ಥರದ್ದು ಕ್ವೆಶನ್ ಮಾಡೋ ಹಾಗೆ ಇಲ್ಲ. ಸೊ ನಾನು ಬರೋದೇ ಹೌದಾಗಿದ್ದರೆ ಇಷ್ಟು ದಿವಸ ಯಾಕೆ ಬರ್ತಿರ್ಲಿಲ್ಲ. ಸೊ ನನ್ನದೇ ಆದಂಥ ಕೆಲವೊಂದು ವೈಯಕ್ತಿಕ ನಿಲುವುಗಳಿದೆ. ಸೊ ಆ ನಿಲುವುಗಳಿಗೆ ನೀವು ಮೋಸ್ಟ್ಲಿ ರೆಸ್ಪೆಕ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ಆಬ್ವಿಯಸ್ಲಿ ನನ್ನ ಪ್ರಯತ್ನಗಳು ಯಾವುದು ಕೂಡ ಅಂದರೆ ಡಿಸ್ಆನೆಸ್ಟ್ ಆಗಿಲ್ಲ, ತುಂಬ ಆನೆಸ್ಟ್ ಆಗಿರುವಂಥ ಕೆಲವೊಂದು ಪ್ರಯತ್ನಗಳು ಮಾಡಿರುವಂಥದ್ದು ಪ್ರಾಮಾಣಿಕ ಪ್ರಯತ್ನಗಳು. ಸೊ ಪ್ರಾಮಾಣಿಕ ಪ್ರಯತ್ನ ಆದಾಗ ಮೋಸ್ಟ್ಲಿ ಅದನ್ನು ನೀವೆಲ್ಲರೂ ಸಲಹುತ್ತೀರಾ, ಅದಕ್ಕೆ ಸಹಕಾರ ಕೊಡ್ತೀರಾ, ಅದ್ರ ಜೊತೆ ನಿಂತ್ಕೊಳ್ತೀರಾ ಅಂತ ಅಷ್ಟೇ ನಾನು ಆಶಿಸ್ಬಹುದು. ಮಹೇಂದರ್ ಸಿಂಗ್ ಅವರು ಗಾಡ್ ಬ್ಲೆಸ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಸೋನು ನಿಗಮ್ ಸರಿಂದ ಸಾಂಗ್ಸ್ ಹಾಡಿಸಿ ಮ್ಯಾಮ್ ಪ್ಲೀಸ್ ಅಂತೆ ಮನೋಜ್ JS ನಿಗಮ್ ಅವ್ರಿಗೆ ಕಳಿಸಿದ್ದಾರೆ. ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಉಮೇಶ್ ಬಾಬು ಅವರು ಗುಡ್ ಲುಕಿಂಗ್, ನೀವು ನಿಮ್ಮ ಸ್ಮೈಲ್ ಸೂಪರ್ಬ್ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಉಮೇಶ್ ಕುಲಕರ್ಣಿ ಅವರು ವಿ ಮಿಸ್ ಯುವರ್ ನ್ಯೂಸ್ ಅಂತೆ, ಥ್ಯಾಂಕ್ ಯು ಉಮೇಶ್ ಅವರೇ. ಜಾಸ್ವಿ ಕಿರಣ್ ಲೋಬ ಅವರು ಮೇಡಮ್ ಒಂದು ಚಾನ್ಸ್ ಕೊಡಿ ನಿಮ್ಮ ಫಿಲ್ಮಲ್ಲಿ ಅಂತೆ. ಫಿಲ್ಮ್ ಶೂಟಿಂಗ್ ಎಲ್ಲ ಮುಗ್ದೋಯ್ತು ಜಾಸ್ವಿ ಅವರೇ. ಸೊ ಕುಟುಂಬದವರೆಲ್ಲ ನೋಡುವ ಹಾಗೆ ಇರಲಿ. ವಿನೋದ್ ಪಟಗಾರ್ ಕುಮಟಾ ಅವರು ಹೇಳಿದ್ದಾರೆ, ಖಂಡಿತ ನಿಮ್ಮ ಕುಟುಂಬದವರೆಲ್ಲರೂ ಆರಾಮಾಗಿ ಕೂತ್ಕೊಂಡು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು, ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ. ರಾಮಚಂದ್ರ ಶೆಣೈ ಅವರು ಲುಕಿಂಗ್ ನೈಸ್, ಗಾಡ್ ಬ್ಲೆಸ್ ಯು ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು ರಾಮಚಂದ್ರ ಅವರೇ. ವಿಶ್ವನಾಥ್ ಮಕ್ಕನೂರ್ ಅವರು ಹಾಯ್ ಮೇಡಮ್ ಹೌ ಆರ್ ಯು ಅಂತ ಕಳಿಸಿದ್ದಾರೆ, ಐ ಆಮ್ ಗುಡ್. ಹರ್ಷವರ್ಧನ್ ಕೃಷ್ಣ ಅವರು ಸಾರಿ ಮೇಡಮ್ ಇವಾಗ ಬಂದೆ ಲೈವ್ಗೆ ಅಂತೆ. ಯಾವ ಫಿಲ್ಮ್? ನನ್ನ ಸಿನಿಮಾ ವಿಂಡೋ ಸೀಟ್ ಅಂತ ಹೇಳಿ, ಅದ್ರ ಪೋಸ್ಟರ್ ರಿಲೀಸ್ ಆಗಿದೆ ನೆನ್ನೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಷ್ಟು. ಮತ್ತೆ ಫೈನಲ್ ಆಗಿ ಒಂದಷ್ಟು ಮಾತುಗಳನ್ನ ಹೇಳ್ತೀನಿ. ವಿಂಡೋ ಸೀಟ್ ಅಂತ ಸಿನಿಮಾದ ಹೆಸರು. ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ನಾನೇ ಡೈರೆಕ್ಟ್ ಮಾಡಿರೋದು. ನಿರೂಪ್ ಭಂಡಾರಿ ಅವ್ರ ಹೀರೋ, ಸಂಜನಾ ಆನಂದ್ ಮತ್ತು ಅಮೃತ ಅಯ್ಯಂಗಾರ್ ಇಬ್ಬರು ಹೀರೋಯಿನ್ನು. ಆಮೇಲೆ ವಿಘ್ನೇಶ್ ರಾಜ್ ಅಂತ ಹೇಳಿ ಚೆನ್ನೈ ಬೇಸ್ಡ್ ಟೆಕ್ನಿಷಿಯನ್ ಅವರು. ಸೊ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫರ್. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಸೊ ಯೋಗರಾಜ್ ಭಟ್ ಸರ್ ಮತ್ತು ಕವಿರಾಜ್ ಸರ್ ಇಬ್ಬರು ಲಿರಿಕ್ಸ್ ಬರೆದಿದ್ದಾರೆ. ಹಾಗೆ ಇನ್ನೊಂದು ಹಾಡಿಗೆ ನನ್ನದೇ ಟೀಮ್ ಮೆಂಬರ್ ಸುಮುಖ್ ಅಂತ ಹೇಳಿ ಅವರು ಲಿರಿಕ್ಸ್ ಬರೆದಿದ್ದಾರೆ. ಸೊ ನಮ್ಮ ಸಿನಿಮಾದ ಎಡಿಟಿಂಗನ್ನು ರಿತ್ವಿಕ್ ಅಂತ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲ ಅವ್ರು ವರ್ಕ್ ಮಾಡಿದ್ದಾರೆ. ಸೊ ರಿತ್ವಿಕ್ ಅನ್ನೋರು ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಟೀಮ್ ಇಟ್ಕೊಂಡು ಅದ್ರ ಜೊತೆಲಿ ನಂದು ಒಂದು 8 ಮೆಂಬರ್ಸ್ದು ಒಂದು ನನ್ನ ಡೈರೆಕ್ಟರ್ಸ್ ಟೀಮ್ ಇದೆ. ಸೊ ನಾವೆಲ್ಲರೂ ಸೇರಿ ತುಂಬ ಒಳ್ಳೆ ಆಸೆ ಅಭಿಲಾಷೆಯಿಂದ ಸಿನಿಮಾನ ಮಾಡಿದ್ದೀವಿ. ನಿಮ್ಮ ಮುಂದೆ ತರಬೇಕು ಅನ್ನೋ ಒಂದು ಐಡಿಯಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲೇ ನಿಮಗೆ ಟ್ರೇಲರು, ಟೀಸರು, ಅದ್ರ ಸಿನಿಮಾದೊಂದೊಂದೇ ಕಾಂಟೆಂಟ್ ರಿಲೀಸ್ ಮಾಡ್ತಾ ಬರ್ತೀವಿ. ದಯವಿಟ್ಟು ನಿಮಗೆ ಚೆನ್ನಾಗಿ ಅನಿಸಿದ್ರೆ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಜಾಸ್ತಿ ಜನಗಳಿಗೆ ಅದನ್ನ ರೀಚ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿ. ಒಂದು ಅಪ್ಪಟ ಕನ್ನಡ ಕಂಪ್ಲೀಟ್ಲಿ ಸ್ವಮೇಕ್ ಸಿನಿಮಾ. ಸೊ ಮದನ್ ಮಧು ಅವರು ಮೇಡಮ್ ವಿಂಡೋ ಸೀಟ್ ಸಿನಿಮಾದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆಯಾ ಅಂತ ಕೇಳಿದ್ದಾರೆ. ಚೆನ್ನಾಗಿರುವಂಥ ಮೆಸೇಜ್ ಇದೆ. ಫಸ್ಟ್ ಆಫ್ ಆಲ್ ಮೆಸೇಜ್ಗಿಂತ ನಿಮಗೆ ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ರೀತಿ ಕೊರತೆ ಇರಲ್ಲ. ಸೊ ನಿಮ್ಮನ್ನು ಎಂಗೇಜಿಂಗ್ ಆಗಿ ಕೂರಿಸುವಂಥ ಪ್ರಯತ್ನನ ಸಿನಿಮಾದಲ್ಲಿ ಮಾಡಿದ್ದೀವಿ. ಸೊ ಹಾಗೆ ನೀವು ಕೂಲಂಕುಷವಾಗಿ ಸಿನಿಮಾ ನೋಡಿದ್ರೆ ಅದರದ್ದೇ ಆದಂಥ ಮೆಸೇಜ್ ಸಿನಿಮಾದಲ್ಲಿದೆ. ಯಾವುದೂ ಕೂಡ ತುಂಬ ಪ್ರೀಚಿಯಾಗಿ ನಿಮ್ಮನ್ನು ಟೀಚ್ ಮಾಡಿ ನಿಮಗೆ ತಲೆ ತಿಂದು ನಿಮಗೆ ಆ ಥರ ಮಾಡಬೇಕು ಅಂತ ಮಾಡಿಲ್ಲ ಸಿನಿಮಾನ. ಸೊ ದಯವಿಟ್ಟು ನೆಕ್ಸ್ಟ್ ಬರೋ ಅಂಥ ಎಲ್ಲ ಕಾಂಟೆಂಟ್ಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ. ನನ್ನ ಲೈವ್ಗೆ ಇಷ್ಟೊತ್ತು ಇದ್ದು ಸಾಕಷ್ಟು ಜನ ನಿಮ್ಮದೇ ಆದ ಕಮೆಂಟ್ಸ್ಗಳು ಕೊಟ್ಟಿದ್ದೀರಾ, ನಿಮ್ಮದೇ ಆದ ವಿಶಸ್ನ ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ತುಂಬ ರಫ್ ಟೈಮಲ್ಲಿ ಇಡೀ ಗ್ಲೋಬಲಿ ಎಲ್ಲರೂ ಹೋಗ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು. ಸೊ ಕೊರೋನಾ ಸಿಚುವೇಶನಿಂದ ನೀವು ಎಲ್ಲರೂ ಆದಷ್ಟು ಬೇಗ ಹೊರಗಡೆ ಬಂದು
ಒಂದು ಹೆಲ್ತಿ ಸಮಾಜ, ಹೆಲ್ತಿ ಥಿಂಕಿಂಗು, ಹೆಲ್ತಿ ಲಿವಿಂಗ್ನ ನಾವೆಲ್ಲರೂ ಮಾಡೋಣ. ಎಲ್ಲರೂ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಜೊತೆಯಾಗಿ ಇದನ್ನು ಫೇಸ್ ಮಾಡೋಣ, ಜೊತೆಲಿರೋಣ ಅಂತ ಹೇಳ್ತೀನಿ. ಹಾಗೆ ನೀವು ನಿಮ್ಮ ಮನೇಲಿರುವಂಥ ಎಲ್ಲ ಗುರು ಹಿರಿಯರು, ಹಾಗೆ ನಿಮ್ಮ ಮನೇಲಿರುವಂಥ ಮಕ್ಕಳು ಎಲ್ಲರೂ ಸೇಫಾಗಿರಿ, ಖುಷಿಯಾಗಿರಿ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೆ ರೀತಿಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.